ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿರುವಂತೆ ಈಗ ಅಧಿಕ ಮಾಸ ಪ್ರಾರಂಭವಾಗಿದೆ. ನಮ್ಮ ಸನಾತನ ಹಿಂದೂ ಪಂಚಾಂಗದ ಪ್ರಕಾರ ಸೂರ್ಯನ ಪಥ ಮತ್ತು ಚಂದ್ರನ ಗತಿಯ ನಡುವಿನ ವ್ಯತ್ಯಾಸವನ್ನು ಸರಿದೂಗಿಸಲು ಪ್ರತಿ 3 ವರ್ಷಗಳಿಗೊಮ್ಮೆ ಬರುವ ವಿಶೇಷ ಮಾಸವೇ ಅಧಿಕ ಮಾಸ. ಈ ಮಾಸದಲ್ಲಿ ಯಾವುದೇ ಸಂಕ್ರಮಣ ಇರುವುದಿಲ್ಲ. ಭಗವಾನ್ ಮಹಾವಿಷ್ಣು ದೇವರು ಈ ಮಾಸಕ್ಕೆ ತಮ್ಮ ಹೆಸರಾದಂತಹ ಪುರುಷೋತ್ತಮ ಎಂಬ ಹೆಸರನ್ನು ನೀಡಿ ಈ ಮಾಸವನ್ನು ಅತ್ಯಂತ ಪವಿತ್ರವಾದಂತಹ ಮಾಸವಾಗುವಂತೆ ಅನುಗ್ರಹಿಸಿದ್ದಾರೆ. ಆದ್ದರಿಂದಲೇ ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಅಧಿಕ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಅಂದರೆ ವಿವಾಹ, ನಾಮಕರಣ ಅಥವಾ ಗೃಹ ಪ್ರವೇಶಗಳಂತಹ ಯಾವುದೇ ಕಾರ್ಯಗಳನ್ನು ಮಾಡುವುದಿಲ್ಲ. ಬದಲಾಗಿ ಈ ಸಮಯವನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸಾಧನೆ, ಜಪತಪ ಅನುಷ್ಠಾನ ಮತ್ತು ದಾನ ಧರ್ಮ ಕಾರ್ಯಗಳಿಗೆ ಮೀಸಲಿರಿಸಲಾಗಿರುತ್ತದೆ. ಈ ಮಾಸದಲ್ಲಿ ಮಾಡಲಾಗುವ ಸಣ್ಣ ದಾನ ಧರ್ಮವೂ ಸಹ ಅನಂತ ಅಕ್ಷಯ ಫಲವನ್ನು ನೀಡುತ್ತದೆ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಅಧಿಕ ಮಾಸ 33 ತಿಂಗಳಿಗೊಮ್ಮೆ ಬರುತ್ತದೆ. ಹಾಗಾಗಿಯೇ ಅಧಿಕ ಮಾಸದಲ್ಲಿ ದಾನವನ್ನು ಮಾಡುವಾಗ ತ್ರಯಸ್ತ್ರಿಂಶತ್ ಅಥವಾ 33 ಎಂಬ ಸಂಖ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ. ಅಂದರೆ ಈ ಮಾಸದಲ್ಲಿ ಯಾವುದೇ ವಸ್ತುವನ್ನು ದಾನ ಮಾಡುವಾಗಲೂ 33ರ ಸಂಖ್ಯೆಯಲ್ಲಿ ದಾನವಾಗಿ ನೀಡಲಾಗುತ್ತದೆ. ಇದರಿಂದ 33 ಕೋಟಿ ದೇವಾನುದೇವತೆಗಳ ಆಶೀರ್ವಾದ ನಮ್ಮದಾಗುತ್ತದೆ. ಅಧಿಕ ಮಾಸದ ಪ್ರತಿನಿತ್ಯವೂ ದಾನವನ್ನು ಮಾಡಬಹುದು. ಪ್ರತಿನಿತ್ಯ ಸಾಧ್ಯವಾಗದಿದ್ದಲ್ಲಿ ಮಾಸದ ಯಾವುದಾದರೂ ಒಂದು ಶುಭ ದಿನವಾದಂತಹ ಏಕಾದಶಿ, ದ್ವಾದಶಿ, ಪೌರ್ಣಿಮೆ ಅಥವಾ ಅಮಾವಾಸ್ಯೆಗಳಂದು ದಾನವನ್ನು ನೀಡಬಹುದು. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಅಧಿಕ ಮಾಸದಲ್ಲಿ ದಾನಕ್ಕೆ ಯೋಗ್ಯವಾದಂತಹ 10 ಪ್ರಮುಖ ವಸ್ತುಗಳು ಮತ್ತು ಅವುಗಳ ಮಹತ್ವವನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಅಧಿಕ ಮಾಸದಲ್ಲಿ ದಾನಕ್ಕೆ ಯೋಗ್ಯವಾದಂತಹ 10 ಪ್ರಮುಖ ವಸ್ತುಗಳು. ಅಪೂಪ ಅಥವಾ ಕಜ್ಜಾಯ. ಅಧಿಕ ಮಾಸದ ಅತ್ಯಂತ ಪ್ರಮುಖ ಮತ್ತು ಶ್ರೇಷ್ಠವಾದ ದಾನವೆಂದರೆ ಅದು ಅಪೂಪ ದಾನ. ಬೆಲ್ಲ ಮತ್ತು ತುಪ್ಪವನ್ನು ಬಳಸಿ ತಯಾರಿಸಿದಂತಹ 33 ಅತಿರಸ ಅಥವಾ ಅಪೂಪಗಳನ್ನು ತಾಮ್ರ ಅಥವಾ ಕಂಚಿನ ಪಾತ್ರೆಯಲ್ಲಿಟ್ಟು ದಕ್ಷಿಣೆಯೊಂದಿಗೆ ಸತ್ಪಾತ್ರರಿಗೆ ಅಥವಾ ವಿಪ್ರರಿಗೆ ದಾನವಾಗಿ ನೀಡಲಾಗುತ್ತದೆ. ಇದು ಭೂಮಿಯ ದಾನದಷ್ಟೇ ಪುಣ್ಯವನ್ನು ತಂದುಕೊಡುತ್ತದೆ. ಈ ಅಪೂಪ ದಾನವು ನಮ್ಮ ಕಳೆದ 33 ತಿಂಗಳುಗಳ ಪಾಪಗಳನ್ನು ಕಳೆದು ಪುತ್ರ ಪೌತ್ರಾದಿ ಸೌಭಾಗ್ಯ ಮತ್ತು ಐಶ್ವರ್ಯವನ್ನು ತಂದುಕೊಡುತ್ತದೆ. ನಮ್ಮ ಸಕಲ ಪಾಪಗಳ ನಿವಾರಣೆಗೆ ಮತ್ತು ಶ್ರೀಹರಿ ದೇವರ ಪ್ರೀತಿಗಾಗಿ ಈ ದಾನವನ್ನು ಮಾಡಲಾಗುತ್ತಲಿದೆ ಎಂಬ ಸಂಕಲ್ಪವನ್ನು ಮಾಡಿಕೊಂಡು ಸತ್ಪಾತ್ರರಿಗೆ ದಾನವಾಗಿ ನೀಡಬೇಕು. ದೀಪದಾನ. ಅಧಿಕ ಮಾಸದಲ್ಲಿ ಮಾಡಬಹುದಾದ 2ನೇ ಅತಿ ಶ್ರೇಷ್ಠ ದಾನವೆಂದರೆ ದೀಪದಾನ. ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನ ಮತ್ತು ಸಮೃದ್ಧಿಯನ್ನು ತರುವ ದೀಪದಾನ ಶ್ರೀ ಪುರುಷೋತ್ತಮ ದೇವರಿಗೆ ಬಹಳ ಪ್ರಿಯವಾದದ್ದು. ಇದು ದಾರಿದ್ರ್ಯವನ್ನು ದೂರ ಮಾಡಿ ತೀರ್ಥಯಾತ್ರೆಯ ಫಲವನ್ನು ನೀಡುತ್ತದೆ ಮತ್ತು ಮೋಕ್ಷಕ್ಕೆ ಸುಲಭವಾದ ಮಾರ್ಗವಾಗುತ್ತದೆ. ಸಾಮಾನ್ಯವಾಗಿ ಮಣ್ಣಿನ, ಹಿತ್ತಾಳೆಯ ಅಥವಾ ತಾಮ್ರದ 33 ದೀಪಗಳನ್ನು ದಾನವಾಗಿ ನೀಡಲಾಗುತ್ತದೆ. ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಎಲ್ಲ 33 ದೀಪಗಳನ್ನು ಬೆಳಗಿಸಿ ನಂತರ ಅವುಗಳಿಗೆ ಅರಿಶಿಣ, ಕುಂಕುಮ ಮತ್ತು ಹೂಗಳನ್ನು ಅರ್ಪಿಸಿ ತದನಂತರ ಈ ಬೆಳಗುತ್ತಿರುವ ದೀಪಗಳನ್ನು ಸತ್ಪಾತ್ರರಿಗೆ ಅಥವಾ ವಿಪ್ರರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ನೀಡಬಹುದು. ಹೀಗೆ ದೀಪದಾನವನ್ನು ಮಾಡುವುದರ ಜೊತೆಯಲ್ಲಿ ಮನೆಯಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಬೆಳಗಿ 11 ಅಥವಾ 21 ಬಾರಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕು. ಇದರಿಂದ ವಿಶೇಷ ಫಲ ಪ್ರಾಪ್ತವಾಗುತ್ತದೆ. ಅಧಿಕ ಮಾಸದಲ್ಲಿ ದೀಪದಾನವನ್ನು ಕೈಗೊಂಡರೆ ಬದುಕಿನ ಕತ್ತಲೆಯೆಲ್ಲ ದೂರವಾಗಿ ಜ್ಞಾನ ಮತ್ತು ಸಮೃದ್ಧಿ ನಮ್ಮದಾಗುತ್ತದೆ. ವಿಷ್ಣು ಪಾದದಾನ. ಅಧಿಕ ಮಾಸದ ಅಧಿದೇವತೆ ಶ್ರೀ ಪುರುಷೋತ್ತಮರು ಅಥವಾ ಮಹಾವಿಷ್ಣು ದೇವರಾಗಿರುವುದರಿಂದ ಈ ಮಾಸದಲ್ಲಿ ಅವರ ಪಾದಗಳನ್ನು ಪೂಜಿಸಿ ದಾನ ಮಾಡುವುದು ಬಹಳ ಶ್ರೇಷ್ಠ. ತಾಮ್ರ ಅಥವಾ ಹಿತ್ತಾಳೆಯಿಂದ ಮಾಡಿದ ಮಹಾವಿಷ್ಣು ದೇವರ ಪಾದದ ಗುರುತುಗಳನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಅದನ್ನು ಸತ್ಪಾತ್ರರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ನೀಡುವುದೇ ವಿಷ್ಣು ಪಾದದಾನ. ಇದು ಪಿತೃಗಳ ಸದ್ಗತಿಗಾಗಿ ಮತ್ತು ಕುಟುಂಬದ ಏಳಿಗೆಗಾಗಿ ಮಾಡುವಂತಹ ಶ್ರೇಷ್ಠ ದಾನವಾಗಿದೆ. ಕೆಲವು ಕಡೆಯಲ್ಲಿ ಒಂದು ಕಂಚಿನ ಅಥವಾ ಹಿತ್ತಾಳೆಯ ಪಾತ್ರೆಯಲ್ಲಿ ಈ ಪಾದಗಳನ್ನು ಇಟ್ಟು ಅದರ ಜೊತೆಯಲ್ಲಿ 33 ಅಪೂಪಗಳನ್ನು ಇಟ್ಟು ದಾನವಾಗಿ ನೀಡುವ ಸಂಪ್ರದಾಯವಿದೆ. ಅಧಿಕ ಮಾಸದಲ್ಲಿ ಮಾಡುವಂತಹ ವಿಷ್ಣು ಪಾದ ದಾನದಿಂದ ಗಯಾ ಕ್ಷೇತ್ರದಲ್ಲಿ ವಿಷ್ಣು ಪಾದಕ್ಕೆ ಪಿಂಡ ಪ್ರದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ.
ಮುತ್ತೈದೆಯರಿಗೆ ಮರದ ಬಾಗಿನ ದಾನ. ಅಧಿಕ ಮಾಸದಲ್ಲಿ 33 ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ನೀಡಿ ಬಾಗಿನವನ್ನು ನೀಡಬೇಕು. ಮುತ್ತೈದೆಯರನ್ನೆಲ್ಲ ಮಹಾಲಕ್ಷ್ಮಿ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಅವರಿಗೆ ಬಾಗಿನವನ್ನು ನೀಡುವುದರಿಂದ ಲಕ್ಷ್ಮಿ ಮತ್ತು ಪುರುಷೋತ್ತಮರಿಬ್ಬರ ಅನುಗ್ರಹವು ನಮ್ಮದಾಗುತ್ತದೆ. ಬಾಗಿನದಲ್ಲಿ ಅರಿಶಿಣ, ಕುಂಕುಮ, ಬಳೆ ಮತ್ತು ಕುಪ್ಪಸಗಳಂತಹ ಮಂಗಳ ದ್ರವ್ಯಗಳನ್ನಿಡಬೇಕು. ಮುತ್ತೈದೆಯರಿಗೆ ಈ ಶೃಂಗಾರ ವಸ್ತುಗಳನ್ನು ಗೌರವಪೂರ್ವಕವಾಗಿ ದಾನವನ್ನು ನೀಡುವುದರಿಂದ ದಾನ ನೀಡುವವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಮತ್ತು ದೀರ್ಘ ಸೌಮಂಗಲ್ಯ ಭಾಗ್ಯ ದೊರೆಯುತ್ತದೆ. ಫಲದಾನ ಅಥವಾ ಹಣ್ಣುಗಳ ದಾನ. ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಅಥವಾ ಮಾಸದ ಯಾವುದಾದರೂ ಒಂದು ಶುಭ ದಿನದಂದು ಹಣ್ಣುಗಳನ್ನು ದಾನವಾಗಿ ನೀಡಬಹುದು. ಇದನ್ನು ಅತ್ಯಂತ ಶ್ರೇಷ್ಠ ದಾನ ಎಂದು ಪರಿಗಣಿಸಲಾಗುತ್ತದೆ. ಅಧಿಕ ಮಾಸ ಪ್ರತಿ 33 ತಿಂಗಳಿಗೊಮ್ಮೆ ಬರುವುದರಿಂದ 33 ಹಣ್ಣುಗಳನ್ನು ದಾನವಾಗಿ ನೀಡುವುದು ವಾಡಿಕೆಯಾಗಿದೆ. ಒಂದೇ ರೀತಿಯ 33 ಹಣ್ಣುಗಳನ್ನು, ಉದಾಹರಣೆಗೆ 33 ಬಾಳೆಹಣ್ಣು, 33 ಮಾವಿನ ಹಣ್ಣು, ಈ ರೀತಿಯಾಗಿ ದಾನವಾಗಿ ನೀಡಬಹುದು. ಅಥವಾ ಬೇರೆ ಬೇರೆ ರೀತಿಯ 33 ಹಣ್ಣುಗಳನ್ನು ಸಹ ದಾನವಾಗಿ ನೀಡಬಹುದು. ಫಲದಾನ ಅಥವಾ ಹಣ್ಣುಗಳ ದಾನವನ್ನು ನೀಡುವಾಗ ಬರೀ ಹಣ್ಣುಗಳನ್ನು ದಾನವಾಗಿ ನೀಡಬಾರದು. ಕನಿಷ್ಠ ಪಕ್ಷ 2 ವೀಳ್ಯದೆಲೆ, ಅಡಿಕೆ ಮತ್ತು ದಕ್ಷಿಣೆಯೊಂದಿಗೆ ಫಲದಾನ ಅಥವಾ ಹಣ್ಣು ದಾನವನ್ನು ಅರ್ಪಿಸಬೇಕು. ಸತ್ಪಾತ್ರರಿಗೆ, ಬಡವರಿಗೆ, ಸದಾಚಾರಿಗಳಿಗೆ, ಮುತ್ತೈದೆಯರಿಗೆ, ಗುರುಗಳಿಗೆ ಅಥವಾ ಹಸಿದವರಿಗೆ ಹಣ್ಣು ದಾನವನ್ನು ನೀಡಬಹುದು. ಅಧಿಕ ಮಾಸದಲ್ಲಿ ಉತ್ತಮವಾದ ಹಣ್ಣುಗಳನ್ನು ದಾನದ ರೂಪದಲ್ಲಿ ನೀಡುವುದರಿಂದ ವಂಶಾಭಿವೃದ್ಧಿ ಮತ್ತು ಕುಟುಂಬದ ಆರೋಗ್ಯ ವೃದ್ಧಿಯಾಗುತ್ತದೆ. ವಸ್ತ್ರದಾನ. ಅಧಿಕ ಮಾಸದಲ್ಲಿ ವಸ್ತ್ರದಾನವನ್ನು ಮಾಡುವುದರಿಂದ ಜೀವನದಲ್ಲಿರುವ ದಾರಿದ್ರ್ಯವೆಲ್ಲ ನೀಗಿ ಶ್ರೀಹರಿ ದೇವರ ಅನುಗ್ರಹ ಪ್ರಾಪ್ತವಾಗುತ್ತದೆ. 33 ಜನರಿಗೆ ವಸ್ತ್ರದಾನವನ್ನು ಮಾಡಿದರೆ ಬಹಳ ವಿಶೇಷ. ವಸ್ತ್ರದಾನವನ್ನು ಹಲವು ರೀತಿ ಮಾಡಬಹುದು. 33 ಜನ ಮುತ್ತೈದೆಯರಿಗೆ ರವಿಕೆ ಬಟ್ಟೆಯನ್ನು ಬಾಗಿನದ ಜೊತೆಯಲ್ಲಿಯೂ ಸಹ ನೀಡಬಹುದು. ಅಥವಾ ಬಡವರಿಗೆ ಅಥವಾ ವಿಪ್ರರಿಗೆ ಪಂಚೆ ಶಲ್ಯವನ್ನು ಸಹ ದಾನವಾಗಿ ನೀಡಬಹುದು. ಬೆಲ್ಲದ ಅಚ್ಚುಗಳ ದಾನ. ಬೆಲ್ಲ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟದ್ದು. ಇದರ ದಾನದಿಂದ ಆತ್ಮವಿಶ್ವಾಸ ಮತ್ತು ಆರೋಗ್ಯ ಪ್ರಾಪ್ತವಾಗುತ್ತದೆ. ಅಲ್ಲದೆ ಬೆಲ್ಲ ಮಧುರತೆಯ ಸಂಕೇತ. ಇದನ್ನು ದಾನವಾಗಿ ನೀಡುವುದರಿಂದ ಕೌಟುಂಬಿಕ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಮಾಧುರ್ಯ ವೃದ್ಧಿಯಾಗುತ್ತದೆ. ಒಂದು ಕಂಚಿನ ಪಾತ್ರೆಯಲ್ಲಿ 33 ಬೆಲ್ಲದ ಅಚ್ಚುಗಳನ್ನಿಟ್ಟು ಅದರೊಟ್ಟಿಗೆ ಯಥಾಶಕ್ತಿ ದಕ್ಷಿಣೆ ಮತ್ತು ತಾಂಬೂಲವನ್ನು ಇಟ್ಟು ಸತ್ಪಾತ್ರರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ನೀಡಬೇಕು. ತುಳಸಿ ಸಹಿತ ಕೃಷ್ಣನ ಮೂರ್ತಿಯ ದಾನ. ಅಧಿಕ ಮಾಸದ ಅಧಿಪತಿ ಪುರುಷೋತ್ತಮ ದೇವರು. ಶ್ರೀಕೃಷ್ಣರನ್ನು ಸಾಕ್ಷಾತ್ ಪುರುಷೋತ್ತಮ ಎಂದೇ ಕರೆಯುವುದರಿಂದ ಈ ಮಾಸದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿ ದಾನ ಅತ್ಯಂತ ಶುಭಪ್ರದ. ಶಾಸ್ತ್ರಗಳ ಪ್ರಕಾರ ಒಂದು ಕಂಚಿನ ಪಾತ್ರೆಯಲ್ಲಿ 33 ಅಪೂಪಗಳನ್ನು ಇಟ್ಟು ಅದರ ಮೇಲೆ ಶ್ರೀಕೃಷ್ಣ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಮೂರ್ತಿಯ ಮೇಲೆ ತುಳಸಿ ದಳವನ್ನು ಇರಿಸಿ ದಾನವಾಗಿ ನೀಡಬೇಕು. ತುಳಸಿ ಇಲ್ಲದೆ ಇದ್ದರೆ ಶ್ರೀಕೃಷ್ಣ ದೇವರ ಮೂರ್ತಿ ದಾನ ಪೂರ್ಣವೆನಿಸಿಕೊಳ್ಳುವುದಿಲ್ಲ. ಅಧಿಕ ಮಾಸದಲ್ಲಿ ಗೋಪಾಲಕೃಷ್ಣನ ಮೂರ್ತಿಯನ್ನು ದಕ್ಷಿಣೆ ಸಮೇತ ದಾನವಾಗಿ ನೀಡುವುದರಿಂದ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮರು ಐಶ್ವರ್ಯದಾತರೂ ಸಹ ಹೌದು. ಭಕ್ತಿಯಿಂದ ನೀಡುವ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿದಾನ ಮನೆಯ ಆರ್ಥಿಕ ಸಂಕಷ್ಟಗಳನ್ನೆಲ್ಲ ದೂರ ಮಾಡುತ್ತದೆ. ಅಕ್ಕಿದಾನ. ಅನ್ನವು ಸಕಲ ಜೀವಿಗಳ ಪ್ರಾಣಾಧಾರವಾಗಿರುವುದರಿಂದ ಅಕ್ಕಿದಾನವನ್ನು ಮಾಡುವುದರಿಂದ ಅಕ್ಷಯ ಪುಣ್ಯ ಲಭಿಸುತ್ತದೆ. ಅಧಿಕ ಮಾಸದಲ್ಲಿ ಅಕ್ಕಿದಾನ ಮಾಡಿದರೆ ವಂಶಾಭಿವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ಪಿತೃಗಳಿಗೆ ಸದ್ಗತಿ ದೊರೆಯುತ್ತದೆ. ಮನೆಯಲ್ಲಿ ಧಾನ್ಯದ ಕೊರತೆ ಎಂದಿಗೂ ಸಹ ಉಂಟಾಗುವುದಿಲ್ಲ. ಅಧಿಕ ಮಾಸದ ಸಂಖ್ಯೆ 33 ಆಗಿರುವುದರಿಂದ ಸಾಧ್ಯವಾದಷ್ಟು 33 ಅಳತೆ ಅಂದರೆ 33 ಸೇರು ಅಥವಾ 33 kg ಅಕ್ಕಿಯನ್ನು ದಾನವಾಗಿ ನೀಡಬಹುದು. ಯಾವ ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆ ನಿರಂತರವಾಗಿ ನಡೆಯುತ್ತಲಿದೆಯೋ ಅಂತಹ ದೇವಾಲಯಗಳಿಗೆ ಅಕ್ಕಿ ದಾನವನ್ನು ಸಮರ್ಪಿಸಬಹುದು. ಪುಸ್ತಕ ದಾನ. ಪುಸ್ತಕ ದಾನ ವಿದ್ಯಾದಾನಕ್ಕೆ ಸಮಾನವಾದದ್ದು. ಜ್ಞಾನಕ್ಕೆ ಅಧಿಪತಿಯಾದ ಭಗವಂತ ಶ್ರೀಹರಿಯನ್ನು ಜ್ಞಾನದ ರೂಪದಲ್ಲಿ ಪೂಜಿಸುವುದು ಪುಸ್ತಕ ದಾನದ ಮಹತ್ವ. ಈ ಅಧಿಕ ಮಾಸದಲ್ಲಿ ಮುಖ್ಯವಾಗಿ 2 ರೀತಿಯ ಪುಸ್ತಕಗಳನ್ನು ದಾನವಾಗಿ ನೀಡಬಹುದು. ಮೊದಲನೆಯದಾಗಿ ಭಗವದ್ಗೀತೆ, ಪುರುಷೋತ್ತಮ ಮಹಾತ್ಮೆ, ಭಾಗವತ, ವಿಷ್ಣು ಸಹಸ್ರನಾಮಗಳಂತಹ ಧಾರ್ಮಿಕ ಗ್ರಂಥಗಳನ್ನು ದಾನವಾಗಿ ನೀಡಬಹುದು.
ಎರಡನೆಯದಾಗಿ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವರ್ಷಕ್ಕೆ ತಕ್ಕಂತೆ ಪಠ್ಯ ಪುಸ್ತಕಗಳನ್ನು ಅಥವಾ ನೋಟ್ಬುಕ್ಗಳನ್ನು ಸಹ ದಾನವಾಗಿ ನೀಡಬಹುದು. ಅಧಿಕ ಮಾಸದ ಸಂಪ್ರದಾಯದಂತೆಯೇ 33 ಪುಸ್ತಕಗಳನ್ನು ದಾನವಾಗಿ ನೀಡುವುದು ಬಹಳ ವಿಶೇಷವಾಗಿರುತ್ತದೆ. ಓದುವ ಆಸಕ್ತಿ ಇರುವವರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ವೇದ ಪಾಠಶಾಲೆಗಳಿಗೆ ಈ ಪುಸ್ತಕ ದಾನವನ್ನು ನೀಡಬೇಕು. ಧಾರ್ಮಿಕ ಗ್ರಂಥಗಳನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ದೈವಿ ಶಕ್ತಿ ವೃದ್ಧಿಯಾಗುತ್ತದೆ. ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ದಾನವಾಗಿ ನೀಡುವುದರಿಂದ ದಾನ ನೀಡುವ ವ್ಯಕ್ತಿಯ ವಂಶದ ಮಕ್ಕಳಲ್ಲಿ ಬುದ್ಧಿವಂತಿಕೆ ಮತ್ತು ವಿದ್ಯಾಸಕ್ತಿ ವೃದ್ಧಿಯಾಗುತ್ತದೆ. ಆತ್ಮೀಯರೇ, ಪ್ರಸ್ತುತ ನಡೆಯುತ್ತಲಿರುವ ಅಧಿಕ ಮಾಸದಲ್ಲಿ ನಾವು ಮಾಡಬಹುದಾದ 10 ಶ್ರೇಷ್ಠ ವಸ್ತುಗಳ ದಾನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.